ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದ ಮುಖಾಂತರ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಿರುಗೊಂದು ಆವರ್ತಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು. ಇವತ್ತಿನ ದಿನ ದೇವರ ನಾಮಕ್ಕೆ ಮಹಿಮೆಯಾಗುವ ರೀತಿಯಲ್ಲಿ 1000 ಸ್ತೋತ್ರಗಳಲ್ಲಿ 100 ಸ್ತೋತ್ರಗಳನ್ನು ಹೇಳಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶೂನ್ಯದಲ್ಲಿ ಸಮಸ್ತವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನೇ ದೇವರೇ ನಿಮಗೆ ಸ್ತೋತ್ರ. ನಿರಾಕಾರಕ್ಕೆ ಆಕಾರವನ್ನು ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರೇ ನಿಮಗೆ ಸ್ತೋತ್ರ. ಬಾಯಿ ಮಾತಿನಿಂದ ಭೂಮಿಯನ್ನು, ಆಕಾಶವನ್ನು, ಸಮುದ್ರವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರೇ ನಿಮಗೆ ಸ್ತೋತ್ರ. ಬಾಯಿ ಮಾತಿನಿಂದ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಬಾಯಿ ಮಾತಿನಿಂದ ಭೂಜಂತುಗಳನ್ನು, ಆಕಾಶ ಪಕ್ಷಿಗಳನ್ನು, ಸಮುದ್ರ ಜಲಚರಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಬಾಯಿ ಮಾತಿನಿಂದಲೇ ಗಿಡಗಳನ್ನು, ವೃಕ್ಷಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ. ನಿಮ್ಮ ಸ್ವಹಸ್ತದಿಂದ ನಿಮ್ಮ ಸ್ವರೂಪದಲ್ಲಿ ನಿಮ್ಮ ಹೋಲಿಕೆಗೆ ಸರಿಯಾಗಿ ನೆಲದ ಮಣ್ಣಿನಿಂದ ಮನುಷ್ಯರನ್ನು ನಿರ್ಮಿಸಿದ ಸೃಷ್ಟಿಕರ್ತನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ. ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ದೇವಾದಿ ದೇವನೇ ನಿಮಗೆ ಸ್ತೋತ್ರವಾಗಲಿ. ಬಿಳುಪು ಕೆಂಪು ಬಣ್ಣವುಳ್ಳ ಶ್ರೇಷ್ಠನೂ ಮನೋಹರನೂ ಆಗಿರುವ ದೇವರೇ ನಿಮಗೆ ಸ್ತೋತ್ರವಾಗಲಿ. ಅದ್ಭುತ ಸ್ವರೂಪನೂ ಆಲೋಚನಾ ಕರ್ತನೂ ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆಯೇ, ಸಮಾಧಾನದ ಪ್ರಭುವೇ ನಿಮಗೆ ಸ್ತೋತ್ರವಾಗಲಿ. ಪರಿಶುದ್ಧವಾದ ನಾಮಕ್ಕೆ ಘನವಾದ ನಾಮವು, ಸ್ತುತಿಗೆ ಯೋಗ್ಯವಾದ ನಾಮವುಳ್ಳ ದೇವರೇ ನಿಮಗೆ ಸ್ತೋತ್ರವಾಗಲಿ. ಸೂರ್ಯೋದಯ ಮೊದಲುಗೊಂಡು ಸೂರ್ಯಾಸ್ತಮಾನದವರೆಗೂ ಸ್ತುತಿ ಹೊಂದಲ್ಪಡುವ ನಾಮವುಳ್ಳ ದೇವರೇ ನಿಮಗೆ ಸ್ತೋತ್ರ. ಎಲ್ಲ ನಾಮಗಳಿಗಿಂತ ಮೇಲಾದ, ಎಲ್ಲ ನಾಮಗಳಿಗಿಂತ ಶ್ರೇಷ್ಠವಾದ ನಾಮವುಳ್ಳ ದೇವರೇ ನಿಮಗೆ ಸ್ತೋತ್ರ. ಪರಿಶುದ್ಧ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರೇ ನಿಮಗೆ ಸ್ತೋತ್ರ. ಭೂಮಿ ನನಗೆ ಪಾದಪೀಠ, ಆಕಾಶ ನನಗೆ ಸಿಂಹಾಸನ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂದು ನಿತ್ಯವೂ ದೇವದೂತರ ಮುಖಾಂತರ ಸ್ತುತಿಸಲ್ಪಡುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ನೀವೊಬ್ಬರೇ ಅಮರವುಳ್ಳವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನು ಆಗಿರುವಾತ ದೇವರೇ ನಿಮಗೆ ಸ್ತೋತ್ರ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಕಾರ್ಯವು ನಡೆಯುವುದು ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ಭೂಮಿಯ ಮೇಲೆ ಕೃಪೆ ತೋರಿಸಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರವಾಗಲಿ. ನಾನು ಯೆಹೋವನು, ಸರ್ವಶಕ್ತನಾದ ದೇವರು, ನನಗೆ ಅಸಾಧ್ಯವಾದದ್ದುಂಟೋ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. ನಿನ್ನೆ, ಈ ಹೊತ್ತು ಹಾಗೂ ನಿರಂತರವೂ ಏಕರೀತಿಯಾಗಿರುವ ದೇವರೇ ನಿಮಗೆ ಸ್ತೋತ್ರವಾಗಲಿ. ಎಂದಿಗೂ ಬದಲಾಗದ, ಬದಲಾವಣೆ ಇಲ್ಲದ, ಮಾತು ಬದಲಾಯಿಸದೆ ದೇವರೇ ನಿಮಗೆ ಸ್ತೋತ್ರ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಿನ್ನ ಎಲ್ಲ ಸಂಕಲ್ಪಗಳನ್ನು ಸಫಲ ಮಾಡುವೆನು ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ದೇವರೇ ನಿಮಗೆ ಸ್ತೋತ್ರ. ಮನುಷ್ಯರಲ್ಲಿ ಭರವಸೆಯಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆಯಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆ ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ನಿನ್ನೊಡನೆ ಹೋರಾಟ ಮಾಡುವವನ ಸಂಗಡ ನಾನು ಹೋರಾಟ ಮಾಡುವೆನು ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ.
ನಾನು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತೇನೆ ಎಂದು ನಿಮ್ಮೊಳಗೆ ಇರುವವನೇ ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರ. ದೀನರನ್ನು ಧೂಳಿಯಿಂದ ಎಬ್ಬಿಸಿ ಬಡವರನ್ನು ತಿಪ್ಪಿಯಿಂದ ಎತ್ತುವಾತನೇ ದೇವರೇ ನಿಮಗೆ ಸ್ತೋತ್ರ. ಅನಾಥರಿಗೂ ವಿಧವೆಯರಿಗೂ ಆಧಾರವಾಗಿದ್ದು ಅವರನ್ನು ಉದ್ಧರಿಸುವ ದೇವರೇ ನಿಮಗೆ ಸ್ತೋತ್ರ. ಇಸ್ರಾಯೇಲ್ ಮೊರೆಯನ್ನು ಲಾಲಿಸಿ ಅವರನ್ನು ಐಗುಪ್ತ ದೇಶದ ದಾಸತ್ವದಿಂದ ಬಿಡಿಸಿದ ದೇವರೇ ನಿಮಗೆ ಸ್ತೋತ್ರ. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಒಣ ನೆಲದ ಮೇಲೆ ಇಸ್ರಾಯೇಲರನ್ನು ನಡೆಸಿದ ದೇವರೇ ನಿಮಗೆ ಸ್ತೋತ್ರ. ಆಕಾಶ ದ್ವಾರಗಳನ್ನು ತೆರೆದು ಮನ್ನಾವೆಂಬ ಆಹಾರವನ್ನು ಸುರಿಸಿ ಇಸ್ರಾಯೇಲರನ್ನು ಪೋಷಿಸಿದ ದೇವರೇ ನಿಮಗೆ ಸ್ತೋತ್ರ. ಬಂಡೆಗಳೊಳಗಿಂದ ನೀರನ್ನು ಬರಮಾಡಿ ಇಸ್ರಾಯೇಲರ ದಾಹವನ್ನು ತೀರಿಸಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ಇರುಳಿನಲ್ಲಿ ಅಗ್ನಿಸ್ತಂಭವಾಗಿಯೂ ಇದ್ದು ಇಸ್ರಾಯೇಲರನ್ನು ನಡೆಸಿದ ದೇವರೇ ನಿಮಗೆ ಸ್ತೋತ್ರ. ಇಸ್ರಾಯೇಲರ ಸ್ತುತಿಗಳ ಮೂಲಕ ಯೆರಿಕೋ ಗೋಡೆಯನ್ನು ಬಿದ್ದು ಹೋಗುವಂತೆ ಮಾಡಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. 40 ವರ್ಷ ಇಸ್ರಾಯೇಲರ ಕಾನಾನ್ ಯಾತ್ರೆಯಲ್ಲಿ ಅವರ ಮೈಮೇಲೆ ವಸ್ತ್ರಗಳು ಹಳೆಯಾಗದಂತೆ ಕಾಲಲ್ಲಿದ್ದ ಕೆರಗಳು ಸವಿದು ಹೋಗದಂತೆ ನಡೆಸಿದ ದೇವರೇ ನಿಮಗೆ ಸ್ತೋತ್ರ. ಇಸ್ರಾಯೇಲರನ್ನು ಐಗುಪ್ತದಿಂದ ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಸೇರಿಸಿದ ದೇವರೇ ನಿಮಗೆ ಸ್ತೋತ್ರ. ನೋಹನನ್ನು ತನ್ನ ಕುಟುಂಬವನ್ನು ಜಲ ಪ್ರಳಯದಿಂದ ರಕ್ಷಿಸಿದ ದೇವರೇ ನಿಮಗೆ ಸ್ತೋತ್ರ. ದಾಸತ್ವಕ್ಕೆ ಮಾರಲ್ಪಟ್ಟ ಯೋಸೇಫನನ್ನು ಹೆಚ್ಚಿಸಿ ಅದೇ ದೇಶಕ್ಕೆ ಪ್ರಧಾನಿಯನ್ನಾಗಿ ಮಾಡಿದ ದೇವರೇ ನಿಮಗೆ ಸ್ತೋತ್ರ. ಕುರಿ ಕಾಯುವ ದಾವೀದನನ್ನು ಹೆಚ್ಚಿಸಿ ಅರಸನನ್ನಾಗಿಯೂ ಹಾಗೂ ಚಕ್ರವರ್ತಿಯನ್ನಾಗಿಯೂ ಮಾಡಿದ ದೇವರೇ ನಿಮಗೆ ಸ್ತೋತ್ರ. ಯೆಹೋಶುವನು ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರನ್ನು ನಿಲ್ಲಿಸಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಹೆಜ್ಕೀಯೇಲನು ಪ್ರಾರ್ಥಿಸಿದಾಗ ಒಣಗಿದ ಎಲುಬುಗಳಿಗೂ ಜೀವ ಕೊಟ್ಟಂಥ ದೇವರೇ ನಿಮಗೆ ಸ್ತೋತ್ರ. ಹಿಜ್ಕೀಯನು ಪ್ರಾರ್ಥಿಸಿದಾಗ ಆಯುಷ್ ಕಾಲವನ್ನು ಹೆಚ್ಚಿಸಿದ ದೇವರೇ ನಿಮಗೆ ಸ್ತೋತ್ರ. ಎಲೀಯನು ಪ್ರಾರ್ಥಿಸಿದಾಗ ಆಕಾಶದಿಂದ ಅಗ್ನಿಯನ್ನು ಬರಮಾಡಿದ ದೇವರೇ ನಿಮಗೆ ಸ್ತೋತ್ರ. ದಾನಿಯೇಲನು ಪ್ರಾರ್ಥಿಸಿದಾಗ ಸಿಂಹಗಳ ಬಾಯನ್ನು ಕಟ್ಟಿ ಆತನನ್ನು ರಕ್ಷಿಸಿದ ದೇವರೇ ನಿಮಗೆ ಸ್ತೋತ್ರ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಬೆಂಕಿ ಬಾಯಿಯಿಂದ ರಕ್ಷಿಸಿದ ದೇವರೇ ನಿಮಗೆ ಸ್ತೋತ್ರ. ಸಿಂಹವನ್ನು ಕರಡಿಯನ್ನು ಸಾಯಿಸಲು ದಾವೀದನಿಗೆ ಶಕ್ತಿ ಅನುಗ್ರಹಿಸಿದ ದೇವರೇ ನಿಮಗೆ ಸ್ತೋತ್ರ. ಅನೋಕನನ್ನು ಎಲೀಯನನ್ನು ಮರಣವಿಲ್ಲದೆ ಪರಲೋಕಕ್ಕೆ ಕರೆದುಕೊಂಡು ಹೋದ ದೇವರೇ ನಿಮಗೆ ಸ್ತೋತ್ರವಾಗಲಿ. ತಂದೆ ತಾಯಿ ಇಲ್ಲದೆ ಅನಾಥಳಾಗಿದ್ದ ಎಸ್ತರಳನ್ನು ಆಶೀರ್ವದಿಸಿ ಮಹಾರಾಣಿಯನ್ನಾಗಿ ಮಾಡಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಅನ್ಯಳನ್ನು ಹಾಗೂ ವಿಧವೆಯಾಗಿದ್ದ ರೂತಳನ್ನು ಆದುಕೊಂಡು ಆಶೀರ್ವದಿಸಿ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಸೇರಿಸಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. 90 ವರ್ಷದ ಮುಪ್ಪಿನ ಪ್ರಾಯದವಳಾದ ಸಾರಳಿಗೆ ಗರ್ಭಫಲವನ್ನು ಅನುಗ್ರಹಿಸಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. ದೇವರಿಗೆ ಸರಿಸಮಾನನಾಗಿರುವ ಅಮೂಲ್ಯ ಪದವಿಯನ್ನು ಬಿಟ್ಟು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡ ಮನುಷ್ಯನ ಹೋಲಿಕೆಯಲ್ಲಿ ಜನಿಸಿದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಇಮ್ಮಾನುವೇಲನಾಗಿ ನಿರಂತರವೂ ನಮ್ಮ ಜೊತೆಯಲ್ಲಿರುವುದಕ್ಕಾಗಿ ಇಳಿದು ಬಂದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ ಯೇಸುವೇ ನಿಮಗೆ ಸ್ತೋತ್ರ. ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರು ನೇಮಿಸಿದ ಯಜ್ಞದ ಕುರಿಮರಿಯೇ ನಿಮಗೆ ಸ್ತೋತ್ರವಾಗಲಿ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಹೇಳಿದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಕಾನಾ ಊರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಿದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. 5 ರೊಟ್ಟಿ 2 ಮೀನು ಆಶೀರ್ವದಿಸಿ 5,000 ಜನರಿಗೆ ಹಂಚಿಕೊಟ್ಟ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ದೆವ್ವಗಳನ್ನು ಓಡಿಸಿದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಕುಂಟರು ಎದ್ದು ನಡೆಯುವಂತೆ ಮಾಡಿದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಮೂಕರಿಗೆ ಮಾತು ಕೊಟ್ಟು ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಕುರುಡರಿಗೆ ಕಣ್ಣು ಕೊಟ್ಟ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ.
ಮಾತ್ರದಿಂದಲೇ ಶತಾಧಿಪತಿ ಆಳನ್ನು ಗುಣಪಡಿಸಿದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. 12 ವರ್ಷಗಳಿಂದ ರಕ್ತ ಕುಸುಮ ರೋಗವಿದ್ದ ಸ್ತ್ರೀಯನ್ನು ಗುಣಪಡಿಸಿದ ಯೇಸುವೇ ನಿಮಗೆ ಸ್ತೋತ್ರ. 18 ವರ್ಷಗಳಿಂದ ನಡಬೊಗ್ಗಿ ಹೋಗಿದ್ದ ಸ್ತ್ರೀಯನ್ನು ಗುಣಪಡಿಸುವ ಯೇಸುವೇ ನಿಮಗೆ ಸ್ತೋತ್ರ. 38 ವರ್ಷಗಳಿಂದ ರೋಗಿಯಾಗಿ ಬಿದ್ದುಕೊಂಡಿದ್ದ ವ್ಯಕ್ತಿಯನ್ನು ಗುಣಪಡಿಸಿದ ಯೇಸುವೇ ನಿಮಗೆ ಸ್ತೋತ್ರ. ಸತ್ತು ಹೋಗಿದ್ದ ಯಾಯೀರನ ಮಗಳನ್ನು ಬದುಕಿಸಿದ ಯೇಸುವೇ ನಿಮಗೆ ಸ್ತೋತ್ರ. ಸತ್ತು ಹೋಗಿದ್ದ ನಾಯಿನೆಂಬ ಊರಿನ ವಿಧವೆಯ ಮಗನನ್ನು ಬದುಕಿಸಿದ ಯೇಸುವೇ ನಿಮಗೆ ಸ್ತೋತ್ರ. ಸತ್ತು ಹೋಗಿದ್ದ ಲಾಜರನನ್ನು 4 ದಿನಗಳ ನಂತರ ಸಮಾಧಿಯಿಂದ ಎಬ್ಬಿಸಿದ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟ ಯೇಸುವೇ ನಿಮಗೆ ಸ್ತೋತ್ರ. ನೀವು ಹೊಂದಿದ ಬಾಸುಂಡೆಗಳಿಂದ ಮತ್ತು ಗುಣಪಡಿಸುತ್ತಿರುವ ಯೇಸುವೇ ನಿಮಗೆ ಸ್ತೋತ್ರ. ನಿಮ್ಮ ಸ್ವ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮ ಬಡತನವನ್ನು ಹೋಗಲಾಡಿಸಿ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾರ್ಪಡಿಸಲು ನಮಗೋಸ್ಕರ ಬಡವನಾದ ಯೇಸುವೇ ನಿಮಗೆ ಸ್ತೋತ್ರ. ಶಾಪಗ್ರಸ್ತವಾದ ನಮ್ಮ ಜೀವಿತಗಳನ್ನು ಮಾರ್ಪಡಿಸಿ ನಮ್ಮನ್ನು ಆಶೀರ್ವದಿಸಲು ನಮಗೋಸ್ಕರ ಶಿಲುಬೆಯಲ್ಲಿ ಶಾಪಗ್ರಸ್ತನಾಗಿ ಮಾರ್ಪಟ್ಟ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮ ಪಾಪಗಳ ನಿಮಿತ್ತ ಶಿಲುಬೆಯ ಶಿಕ್ಷೆಯನ್ನು ಅನುಭವಿಸಿ ನಮಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ ಯೇಸುವೇ ನಿಮಗೆ ಸ್ತೋತ್ರ. ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಲು ನಮಗೋಸ್ಕರ ಅರ್ಧಾಯುಷ್ಯದಲ್ಲಿ ಮರಣ ಹೊಂದಿದ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ಸಮಾಧಿಯನ್ನು ಗೆದ್ದು ಮರಣದ ಕೊಂಡಿಯನ್ನು ಮುರಿದು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದ ಯೇಸುವೇ ನಿಮಗೆ ಸ್ತೋತ್ರ. ಯೇಸುವಿನ ರಕ್ತದ ಮೂಲಕ ಸಕಲ ಪಾಪಗಳು ನಿವಾರಣೆ ಮಾಡಿ ನಮ್ಮ ಶುದ್ಧಿಪಡಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ಯೇಸುವಿನ ರಕ್ತದ ಮೂಲಕ ನಮಗೆ ವಿಮೋಚನೆಯು ದಯಪಾಲಿಸಿದ ದೇವರೇ ನಿಮಗೆ ಸ್ತೋತ್ರ. ಯೇಸುವಿನ ರಕ್ತದ ಮೂಲಕ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ಯೇಸುವಿನ ರಕ್ತದ ಮೂಲಕ ನಮ್ಮನ್ನು ಉಚಿತವಾಗಿ ನೀತಿವಂತರನ್ನಾಗಿ ಮಾರ್ಪಡಿಸಿದ ದೇವರೇ ನಿಮಗೆ ಸ್ತೋತ್ರ. ದುರಾತ್ಮನ ಶಕ್ತಿಗಳ ಮೇಲೆ ನಮಗೆ ಜಯವನ್ನು ಕೊಟ್ಟಂಥ ಯೇಸುವೇ ನಿಮಗೆ ಸ್ತೋತ್ರ. ಸೈತಾನನ ತಲೆಯನ್ನು ಶಿಲುಬೆಯ ಮೇಲೆ ಜಜ್ಜಿದಂಥ ಯೇಸುವೇ ನಿಮಗೆ ಸ್ತೋತ್ರ. ಸೈತಾನನು ಶೀಘ್ರದಲ್ಲೇ ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುವೆನು ಎಂದು ಹೇಳಿದ ಯೇಸುವೇ ನಿಮಗೆ ಸ್ತೋತ್ರ. ಜೀವಿತ ಕಾಲವೆಲ್ಲ ಮರಣ ಭಯದಿಂದ ದಾಸತ್ವಕ್ಕೆ ಒಳಗಾಗಿದ್ದ ಜನರನ್ನು ಬಿಡಿಸಿದ ಯೇಸುವೇ ನಿಮಗೆ ಸ್ತೋತ್ರ. ನಿಮ್ಮ ಶಿಲುಬೆಯ ಮರಣದ ಮೂಲಕ ಸೈತಾನನನ್ನು ಅವನ ಜಯೋತ್ಸವಗಳನ್ನು ಕೊಟ್ಟಂಥ ಸೈತಾನನು ಅವನ ಹಿಂಬಾಲಕರನ್ನು ನಿರಾಯುಧರನ್ನಾಗಿ ಮಾಡಿ ನಮಗೆ ಜಯೋತ್ಸವವನ್ನು ಕೊಟ್ಟಂಥ ದೇವರೇ ನಿಮಗೆ ಸ್ತೋತ್ರ. ಪಾಪವನ್ನು ಕುರಿತು, ನೀತಿಯನ್ನು ಕುರಿತು, ನ್ಯಾಯ ತೀರ್ಪನ್ನು ಕುರಿತು ನಮ್ಮೊಳಗಿದ್ದ ನಮ್ಮನ್ನು ಒಪ್ಪಿಸುತ್ತಿರುವ ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಸರ್ವ ಸತ್ಯದೊಳಗೆ ನಡೆಸುತ್ತಿರುವ ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ. ಮುಂದಾಗುವ ಸಂಗತಿಗಳನ್ನು ನಮಗೆ ತಿಳಿಯಪಡಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ಮಾತಿಲ್ಲದಂಥ ನರಳಾಟದಿಂದ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿರುವ ಪರಿಶುದ್ಧಾತ್ಮ ದೇವರೇ ಸ್ತೋತ್ರ. ಸಮಸ್ಯವನ್ನು ನಮಗೆ ಬೋಧಿಸುತ್ತಿರುವ ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ. ನಮಗೋಸ್ಕರ ನಿರಂತರವಾಗಿ ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡುತ್ತಿರುವ ಯೇಸುವೇ ನಿಮಗೆ ಸ್ತೋತ್ರ. ಪರಲೋಕದಲ್ಲಿ ನಮಗೋಸ್ಕರ ನಿವಾಸಗಳನ್ನು ಏರ್ಪಡಿಸುತ್ತಿರುವ ದೇವರೇ ನಿಮಗೆ ಸ್ತೋತ್ರವಾಗಲಿ. ಮುತ್ತುಗಳಿಂದ ಮಾಡಿದ ಬಾಗಿಲುಗಳು ಹಾಗೂ ಬಂಗಾರದ ಬೀದಿಗಳನ್ನು ಹೊಂದಿರುವ ಪರಿಶುದ್ಧ ಪಟ್ಟಣಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಿರುವ ಯೇಸುವೇ ನಿಮಗೆ ಸ್ತೋತ್ರ. ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗಲು ಅತಿ ಬೇಗನೆ ಬರಲಿರುವ ಯೇಸುವೇ ನಿಮಗೆ ಸ್ತೋತ್ರವಾಗಲಿ. ದೇವರು ಈ 100 ಸ್ತೋತ್ರಗಳನ್ನು ಹೇಳುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ.